ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್ಸ್. ಸೊ ಈಗ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇವೆ. ಈಗ ಒಂದು ರೀಲಿಗೆ ಹೊರಟಿದ್ದೇವೆ, ಒಂದು ರೀಲ್ ಮಾಡ್ಲಿಕ್ಕೆ ಉಂಟು. ನಿಮಗೆ ಆ ರೀಲ್ ಎಲ್ಲಿ ಮಾಡ್ತೇವೆ ಅಂತ ಯಾವಾಗ ಸಹ ಒಂದು ಸೀನರಿ ಅಂತದೆಲ್ಲ ಇರ್ತದಲ್ಲ, ನೋಡ್ತಿರಲ್ಲ. ಆದರೆ ಇವತ್ತಿನ ರೀಲ್ ಸರ್ಪ್ರೈಸಿಂಗ್ ಆಗಿ ಉಂಟು. ನಿಮಗೆ ಕೂಡ ಆಶ್ಚರ್ಯ ಆಗ್ಬೋದು, ಖುಷಿ ಸಹ ಆಗ್ಬೋದು. ಹೊಸ ಲೊಕೇಶನ್ ಇದ್ದೇವೆ. ಅಲ್ಲಿ ನಮ್ಮ ಫ್ರೆಂಡ್ ಬಂದಿದ್ದಾರೆ. ರೀಚೆ ಬಂದಿದ್ದು ತಿರುಗಿತ್ತು. ಸೊ ಆ ಹೊಸ ಲೊಕೇಶನ್ ಕೂಡ ನೋಡಿ ನಿಮಗೆ ಸರ್ಪ್ರೈಸಿಂಗ್ ಆಗಿರ್ಬೋದು. ನೆಕ್ಸ್ಟ್ ನಿಮ್ಮ ವ್ಲಾಗರ್ ಹೇಳ್ತಾರೆ ಎಲ್ಲಿ ಅಂತೇಳಿ, ಅಲ್ಲೇ ನಾವು ವಿಡಿಯೋ ಮಾಡ್ತೇವೆ. ಬನ್ನಿ ನೋಡ ಎಲ್ಲಿ ಹೋಗ್ತಿದ್ದೇವೆ ಅಂತೇಳಿ. ಹಾಯ್ ಫ್ರೆಂಡ್ಸ್, ನಾವೀಗ ಹೊರಟಿದ್ದೇವೆ, ಒಂದು ಕಡೆ ರೀಲ್ಸ್ ಮಾಡ್ತಿದ್ದೇವೆ. ಈಗ ಹೇಳುದಿಲ್ಲ, ಈಗ ಹೇಳಿದ್ರೆಲ್ಲ ಥ್ರಿಲ್ ಹೋಗ್ತದೆ. ನೀವು ಮತ್ತೆ ನೋಡಿ ನಾವು ಹಾಕ್ತೇವೆ ವಿಡಿಯೋದಲ್ಲಿ. ಓಕೆ, ಚಿನ್ನ ಹೇಳುದು ನಾನು ತುಂಬಾ ಸ್ಟೈಲ್ ಆಗಿದ್ದೇನಂತೆ ಮಮ್ಮಿ. ಸ್ವೀಟಿ ನನ್ನ ಸರಾಗಿರ್ತದು. ಸ್ವೀಟಿ ಮತ್ತೆ ಡ್ಯಾಡಿ ಯಾಕೆ ಹೇಳಿದ್ರೆ ಇದು ಸ್ವಲ್ಪ ಇದಂತು ತುಂಬಾ ಸಿಲ್ಕ್ ಮೆಟೀರಿಯಲ್ ಕಷ್ಟ ಆಗ್ತದೆ. ಓಕೆ ಫ್ರೆಂಡ್ಸ್, ಇನ್ನು ನೋಡ ಅಲ್ಲಿ ಸಿಗ್ತೇವೆ ಆಯ್ತಾ. ನೋಡಿ ನೋಡಿ ಫ್ರೆಂಡ್ಸ್, ನಾವು ಹೋಟೆಲಿಗೆ ಬಂದಿದ್ದೀವಿ. ಸೊ ಇಲ್ಲಿನ ಹೋಟೆಲ್ನ ಬಾಸ್ ಇದ್ದಾರಲ್ಲ, ಅಂದರೆ ಓನರ್, ಅವರು ನನ್ನ ಹಸ್ಬೆಂಡಲ್ಲಿ ತುಂಬ ಸಲ ಹೇಳಿದರು ನಮ್ಮ ಹೋಟೆಲ್ನ ವೀಡಿಯೋಸ್ ಮಾಡಿ ಅಂತ. ಅದಕ್ಕೆ ನಾವೆಲ್ಲರೂ ಸರಿ ಇಲ್ಲಿ ಒಂದು ರೀಲ್ಸ್ ಮಾಡುವ ಅಂತ ಹೇಳಿದೆ. ನಮಗೆ ಕೂಡ ಖುಷಿ ಆಯಿತು ನೋಡಿ, ಎಷ್ಟು ನಮ್ಮ ಮೇಲೆ ಒಂದು ಪ್ರೀತಿ ಗೌರವವನ್ನು ತೋರಿಸ್ತಾರೆ ಅಂತೇಳಿ. ನಾವು ಇಲ್ಲಿ ಹೆಚ್ಚಾಗಿ ಟೀ ಹಾಗೂ ಫುಡ್ ತಿನ್ನಲಿಕ್ಕೆ ಬರ್ತೇವೆ. ನಮ್ಮ ಮೇಲೆ ನೋಡಿ ಎಷ್ಟೊಂದು ಅತಿಯಾದ ಪ್ರೀತಿ ಗೌರವ ತೋರಿಸ್ತಾರೆ ಅಂತೇಳಿ. ನಮ್ಮದು ರೀಲ್ಸ್ ಆದ ಮೇಲೆ ತುಂಬ ನಮಗೆ ಹೇಳಿದರು, ತುಂಬ ಫೋರ್ಸ್ ಮಾಡಿದರು, ನಮ್ಮ ಮನೆಗೆ ಖಂಡಿತ ಬರಬೇಕು ಫ್ಯಾಮಿಲಿ ಸಮೇತ ಅಂತೇಳಿ. ನಾವು ಅದಕ್ಕೆ ಓಕೆ ಅಂತ ಹೇಳಿದೆವು, ಇನ್ನೂ ಹೋಗಲಿಲ್ಲ, ನೆಕ್ಸ್ಟ್ ಹೋಗ್ತೇವೆ. ಅಷ್ಟೇ ಅಲ್ಲದೆ ಮನೆಗೆ ಕೂಡ ತುಂಬ ಪ್ರೀತಿ ಗೌರವ ಕೊಟ್ಟು ಇನ್ವೈಟ್ ಮಾಡಿದ್ದಾರೆ. ಆಮೇಲೆ ಹೇಳಿದರು ಮನೆಯ ಸುತ್ತಮುತ್ತಲು ಒಳ್ಳೊಳ್ಳೆ ಪ್ಲೇಸ್ ತೋರಿಸ್ತೇನೆ ಅಂತ ಹೇಳಿದರು. ನೆಕ್ಸ್ಟ್ ಹೋಗಬೇಕು ನಮಗೆ ಕೂಡ. ಗುಡ್ ನ್ಯೂಸ್ ಏನೆಂದರೆ ಇಲ್ಲಿ ಮಾಡಿದ ನಮ್ಮ ರೀಲ್ಸ್ ತುಂಬ ವೈರಲ್ ಆಗಿ ಮಿಲಿಯನ್ ಆಗಿದೆ. ಫೇಸ್ಬುಕ್, ಇನ್ಸ್ಟಾ ಹಾಗೂ ಯೂಟ್ಯೂಬ್ ಶಾರ್ಟ್ಸಲ್ಲಿ ನೀವು ವೀಕ್ಷಿಸಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ರೀಲ್ಸಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ಕೋಆಪರೇಟ್ ಮಾಡಿದ್ದು, ಅವರಿಗೆ ಕೂಡ ಒಂದು ನಟನೆ ಮಾಡುವ ಒಂದು ಒಳ್ಳೆಯ ಒಂದು ಅವಕಾಶ ಸಿಕ್ಕಿತ್ತು. ನಮ್ಮ ಒಂದು ಚಾನಲಲ್ಲಿ, ಯೂಟ್ಯೂಬ್ ಚಾನಲಲ್ಲಿ ಒಳ್ಳೆ ರೀತಿಯಲ್ಲಿ ನಮಗೆ ಕೋಆಪರೇಟ್ ಮಾಡಿದ್ದು. ನೋಡಿ ರೀಲ್ಸ್ ಎಲ್ಲ ನೋಡಿ, ನಾವು ಇಲ್ಲಿ ನೋಡಿ ಹಾಗೆ ಅವರು ಮೊನ್ನೆ ಹೇಳ್ತಿದ್ರು ಒಂದು ರೀಲ್ ಮಾಡಿದ್ವಿ. ನಾವೊಂದು ರೀಲ್ಸ್ ಮಾಡಿದ್ವಿ ಇಲ್ಲಿ, ತುಂಬ ಖುಷಿ ಆಯಿತು. ಅವರೆಲ್ಲ ನಮ್ಮ ಜೊತೆ ಒಂದು ಎಂತ ನಟಿಸ್ತಿದ್ದ ಒಂದು, ಅವರಿಗೆ ನಮ್ಮ ಜೊತೆ ಒಂದು ನಟಿಸುವ ಒಂದು ಒಳ್ಳೆಯ ಒಂದು ಅವಕಾಶ ಸಿಕ್ಕಿತ್ತು. ಹಾಗೆ ನೋಡಿ ರೀಲ್ಸ್ ಎಲ್ಲ ಅಪ್ಲೋಡ್ ಆಗ್ತದೆ ಸದ್ಯದಲ್ಲಿ. ಓಕೆ, ಶಾರ್ಟ್ಸ್, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲೆಲ್ಲ ರೀಲ್ಸ್ ಎಲ್ಲ ಬರ್ತಾ ಉಂಟು. ಇವರೇ ನೋಡಿ ಹೋಟೆಲ್ ಓನರ್, ತುಂಬ ಸಿಂಪಲ್ ಆಗಿ ಸ್ಮಾರ್ಟ್ ಆಗಿದ್ದಾರೆ ಹಾಗೂ ರೀಲ್ಸ್ನಲ್ಲಿ ಒಳ್ಳೆ ರೀತಿಯಲ್ಲಿ ಕೋಆಪರೇಟ್ ಮಾಡಿದ್ರು. ನಮಗೂ ಕೂಡ ತುಂಬ ಖುಷಿ ಆಯಿತು. ಹೆಚ್ಚಾಗಿ ನಾವು ಬರ್ತಾ ಇರ್ತೇವೆ ಇಲ್ಲಿ, ಯಾಕಂತ ಹೇಳಿದರೆ ನಮಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ಹೆಚ್ಚಾಗಿ ಇಲ್ಲಿ ಬರ್ತೇವೆ. ನೋಡಿ ಫುಡ್ ಎಲ್ಲ ತಿಂತೇವೆ, ಗೋಳಿ ಬಚ್ಚೆ ಎಲ್ಲ. ನೀವೊಂದು ನೋಡಿ ಅವ್ರಿಗೆಲ್ಲ ತಿಂಡಿ ಆಯ್ತಲ್ಲ, ನಮ್ದು ಇದೆಲ್ಲ ಬೇಗ ಬೇಗ ತಿಂತಿರ್ತಾರೆ. ಒಳ್ಳೆ ಉಂಟು ಇಲ್ಲಿ ತಿಂಡಿ ಅಲ್ಲ. ಮೆಣಸು ಮೆಣಸು ಬೇಕಾ ನಿಮಗೆ? ತಿನ್ನಬೇಡ ಮತ್ತು ನಮಗೆ ಇಲ್ಲಿ ಬಂದರೆ ಖುಷಿ ಆಗ್ತದೆ, ಯಾಕಂದ್ರೆ ತಿಂಡಿ ಕೂಡ ಹಾಗೆ ಒಳ್ಳೆಯದುಂಟು, ಸಾಫ್ಟ್ ಉಂಟು. ಆಮೇಲೆ ಸ್ವಲ್ಪ ಹೊತ್ತಲ್ಲ ಹೊರಡ್ತೇವೆ, ಒಂದು ಇವರ ಜೊತೆ ಎಲ್ಲ ಸ್ವಲ್ಪ ಮಾತಾಡಿ. ಮತ್ತು ಇಲ್ಲಿ ನೋಡಿ ಬೇಕರಿ ಕೂಡ ಉಂಟು ಅವರದ್ದು, ದೊಡ್ಡ ಬೇಕರಿ, ತುಂಬ ದೊಡ್ಡ ಬೇಕರಿ, ಒಳಗೆಲ್ಲ ತುಂಬ ಸ್ಪೇಸ್ ಉಂಟು. ಹಾಗೆ ಅಲ್ಲಿ ನಾವು ಇಲ್ಲಿಂದೆಲ್ಲ ಸಹ ತಿಂಡಿ ಕೊಂಡೋಗ್ತೇವೆ. ಇನ್ನೀಗ ಮನೆಗೆ ಕೂಡ ತಿಂಡಿ ಕೊಂಡೋಗ್ಬೇಕು. ನಿಮಗೆಲ್ಲ ಇವರಿಗೆಲ್ಲ ತಿಂಡಿ ಬೇಕಂತ ಮತ್ತು ನನಗೆ ಇಲ್ಲಿ ತುಂಬ ಖುಷಿ ಆಗುತ್ತೆ. ಇಲ್ಲಿ ಒಂದು ಕೋಡು ಕಡಲೆ ಬರ್ತದೆ, ಫ್ರೆಶ್ ಒಳ್ಳೆದಾಗ್ತದೆ ತಿಂಡಿ, ಹೇಳುವುದಿಲ್ಲ. ಮತ್ತೆ ತಿನ್ನುವಾಗ ಹುಡಿ ಆಗುತ್ತೆ. ಮತ್ತೆ ಬೇಕಾಗ್ತದೆ ಟೀ ಟೈಮಿಗೆ. ಒಳ್ಳೆದುಂಟು ಕಾಫಿ.
ಸಂಜೆ ಟೀ ಟೈಮಿಗೆ ನಮಗೆ ಮೀನು ಬೇಕಲ್ಲ ಬಂದ ಕೂಡ ಹಸಿ ಹಸಿ ಮನೇಲಿ ತಿಂದಿದ್ದು ಕೂಡ ಅದಕ್ಕೆ ತೆಗಿಬೇಕಲ್ಲ ಏನು ಮಾಡಿ ಹೌದು ನಾವು ಸಹ ತಿಂತೇವೆ ಅಲ್ಲ ತೆಗಿ ಮತ್ತೆ ಇದ್ರದ್ದು ಆನಿಮಲ್ಸ್ ಇದಲ್ಲ ಬಿಸ್ಕಿಟ್ ಸಣ್ಣ ಸಣ್ಣದು ಈಗೆಲ್ಲದು ಇಲ್ಲ ನೋಡ್ಲಿಕ್ಕೆ. ಸಂಜೆ ಒಂದು ಎಂತ ಟೀ ಪಾರ್ಟಿ ಆಯ್ತು ನಮ್ದಲ್ಲಿ. ಯಾವಾಗದಿಂದ ಕೂಡ ಅವರು ಒಂದು ಪ್ರೀತಿಯಿಂದ ಕರಿತಿದ್ರು ನಮ್ಮನ್ನು. ಯಾಕೆ ಹೇಳಿದ್ರೆ ಅವರಿಗೆ ಸಹ ಒಂದು ಅವಕಾಶ ಸಿಕ್ಕಿತಲ್ಲ, ಹಾಗೆ ಅಲ್ಲ ಎಲ್ಲರಿಗೂ ಕೂಡ ಒಂದು ಎಲ್ಲರಿಗೂ ಕೂಡ ಆಸೆ ಇರ್ತದೆ. ನಮ್ಮಲ್ಲಿ ಒಂದು ವಿಡಿಯೋ ಮಾಡಿ ರೀಲ್ಸ್ ಎಲ್ಲ ಮಾಡಿ ಅಂಗಡಿಯಲ್ಲಿ ಅಂತ ಆಯ್ತು ಹೋಗುವ ಬರ್ತೇವೆ ಅಂತ ಒಳ್ಳೆ ಸೀನರಿ ನಮ್ಗೆ ಸಿಕ್ಕಿತ್ತು, ಈಗ ಒಳ್ಳೆ ಪದ್ಯ ಸಿಕ್ಕಿತ್ತು, ಹಾಗೆ ಅಲ್ಲಿ ಒಂದು ರೀಲ್ಸ್ ಮಾಡಿದೆವು. ನೋಡಿ ಎಲ್ಲರೂ ವಿಡಿಯೋ ಇದರಲ್ಲಿ ನೋಡಿ, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಬರ್ತದೆ. ಹೋಟೆಲ್ ವಿತ್ ಬೇಕರಿ ಸೂಪರ್ ಉಂಟು, ತುಂಬಾ ದೊಡ್ಡದುಂಟು ಹಾಗೆ. ಮತ್ತೆ ಬೇಕರಿ ಐಟಮ್ಸ್ ಎಲ್ಲ ಒಳ್ಳೆದುಂಟು. ನಾವು ಅಲ್ಲಿ ತುಂಬಾ ಪರ್ಚೇಸ್ ಮಾಡಿದೆವು. ತುಂಬಾ ನಮ್ಮನ್ನು ಅಪ್ರಿಶಿಯೇಟ್ ಮಾಡಿದ್ರು. ನಿಮ್ಮ ವಿಡಿಯೋ ಎಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಸಹ ನೋಡ್ತಾರೆ. ಮತ್ತೆ ನನ್ನ ಹಸ್ಬೆಂಡ್ ಇದು ಫ್ರೆಂಡ್ ಕೂಡ ಅವರು. ಮೊದಲು ಇಲ್ಲಿ ಸ್ಟೇಷನ್ ಅಲ್ಲಿ ಇರುವಾಗ ಹಸ್ಬೆಂಡ್ ಇಲ್ಲಿಗೆ ಬರ್ತಿದ್ರಂತೆ ಅಲ್ಲ ರೀ, ಮೊದಲು ಸ್ಟೇಷನ್ ಅಲ್ಲಿ ಇರುವಾಗ ಸ್ವಲ್ಪ ಸಣ್ಣದಿತ್ತು ಅಂಗಡಿ, ಈಗೆಲ್ಲ ಫುಲ್ ಅವರ ಸ್ವಂತ ಬಿಲ್ಡಿಂಗ್ ಮಾಡಿದ್ದಾರೆ, ದೊಡ್ಡ ಬಿಲ್ಡಿಂಗ್ ಮಾಡಿದ್ದಾರೆ. ಹೌದು, ಹಾಗೆ ನೋಡಿ ಅವ್ರಿಗೆ ಒಂದಷ್ಟು ಪ್ರೀತಿಯಿಂದ ಕರಿತಾ ಇದ್ರು. ಈಗ ಇನ್ನೊಂದ್ಸಲ ಹೇಳಿದ್ದಾರೆ, ಅವ್ರು ನಮ್ಮ ಮನೆಗೆ ಬನ್ನಿ, ಒಳ್ಳೆ ಸೀನರಿ ಉಂಟು, ಗುಡ್ಡ ಎಲ್ಲ ಚಂದ ಉಂಟು, ಅಲ್ಲಿ ಒಂದು ರೀಲ್ಸ್ ಮಾಡಿ ಒಂದು ಅಂತ ನೆಕ್ಸ್ಟ್ ಹೋಗ್ತೇವೆ, ಅಲ್ಲಿಗೆ ತೋರಿಸ್ತೇವೆ. ನಮ್ಮ ಇವತ್ತು ಕೂಡ ತುಂಬಾ ರಿಕ್ವೆಸ್ಟ್ ಮಾಡಿದ್ರು, ಯಾವಾಗ ಬರ್ತೀರಿ ಇವತ್ತು ಹೋಗುವಾನ ಅಂತ. ಮತ್ತೆ ಇವತ್ತು ಹೋದ್ರೆ ನಮಗೆ ಶೂಟಿಂಗ್ ಕತ್ತಲಾಗ್ತದೆ. ಸೊ ನಾವು ಹೇಳಿದೆವು ನಾಳೆ ಬರ್ತೇವೆ ಅಂತ ಹೇಳಿ. ಹಾಗೆ ನೋಡ್ಬೇಕು, ನಾಳೆ ಈವ್ನಿಂಗ್ ಹೋಗ್ಬೇಕು. ಅವರ ಮಿಸ್ಸಸ್ ಕೂಡ ಕರೆದಿದ್ದಾರೆ. ಅಲ್ಲಿ ಒಳ್ಳೊಳ್ಳೆ ಸೀನರಿ ಉಂಟಂತೆ, ಇಲ್ಲಿ ಒಂದು ರೀಲ್ಸ್ ಎಲ್ಲ ಮಾಡಿ ಅಂತ ತುಂಬಾ ಸಪೋರ್ಟ್ ಮಾಡ್ತಾರೆ. ನೋಡಿ ಇಷ್ಟೊಂದು ಅವರದೊಂದು ಪ್ರೀತಿ ಗೌರವಕ್ಕೆ ನಾವು ಕೂಡ ಒಂದು ಬೆಲೆ ಕೊಟ್ಟುಕೊಂಡು ಹೋಗ್ಲೇಬೇಕಲ್ವಾ. ಅವರಾಗಿ ಹೇಳ್ತಿದಾರೆ ನಮ್ಮಲ್ಲಿ ಒಳ್ಳೆ ಸೀನ್ ಉಂಟು, ಹಾಗೆ ಅಂತ ಉಂಟು. ನೋಡಿ ಅದೇ ನಮ್ಗೆ ಹೋಗ್ಬೇಕಂತಿಲ್ಲ, ಅವ್ರು ಹೇಳ್ತಾರೆ. ಎಷ್ಟು ಖುಷಿ ಆಯ್ತು ಗೊತ್ತಂತ ಕೇಳಿ. ತುಂಬಾ ಸಪೋರ್ಟ್ ಮಾಡಿದ್ರು. ಅವರಿಗೆ ಸಹ ಒಂದು ನಮ್ಮ ಜೊತೆ ಒಂದು ರೀಲ್ಸ್ ಮಾಡ್ಲಿಕ್ಕೆ ಒಂದು ಅವಕಾಶ ನಾವು ಮಾಡಿಕೊಟ್ಟೆವು. ನಮ್ಮ ಇನ್ಸ್ಟಾ, ಫೇಸ್ಬುಕ್, ಆಮೇಲೆ ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ಹಾಕ್ತೇವೆ ನಾವು. ನೋಡಿ ನೀವು ಕೂಡ ಖುಷಿ ಪಡಿ. ನಿಮ್ಮ ಖುಷಿಗೋಸ್ಕರ ನಾವು ರೀಲ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ನಮಗೂ ಕೂಡ ಖುಷಿ, ನಾವು ಕೂಡ ಅಷ್ಟೇ ಖುಷಿ ಪಟ್ಟು ಕೂಡ ರೀಲ್ಸ್ ಮಾಡ್ತೀವಿ. ಈಗ ಹಸ್ಬೆಂಡ್ ಹೇಳಿದ್ರು ಇಲ್ಲಿ ಹೋಗಿ ಬರುವ ಅಂತ. ಒಂದು ನಮ್ದು ಕ್ಯಾಂಟೀನ್ ಉಂಟು, ಸ್ವಲ್ಪ ನಮ್ಮದು ಕೆಲವು ಐಟಮ್ಸ್ ಎಲ್ಲ ಮುಗ್ದಿದೆ, ಮುಗ್ದಂತೆಲ್ಲ ಕಡಿಮೆ ಆಗಿದೆ. ನಾವು ಸ್ಟಾಕ್ ಇಡ್ತೇವೆ, ಹಾಗೆ ಸ್ವಲ್ಪ ಸ್ಟಾಕ್ ಇರಲಿ ತರ್ಲಿಕ್ಕೆ ಹೋಗೋದು ನಮ್ಮ ಕ್ಯಾಂಟೀನ್ ಅಲ್ಲಿ ನಮಗೆ ಕಮ್ಮಿ ರೇಟ್ ಅಲ್ಲ. ಪೊಲೀಸ್ ಕ್ಯಾಂಟೀನ್ ಅಲ್ಲಿ ನಾವು ಹೊರಟದು, ಅಲ್ಲಿ ಹೋಗಿ ಕ್ಯಾಂಟೀನ್ ಸ್ವಲ್ಪ ಮಾಡು, ತೋರಿಸು. ಅದೊಂದು ಸ್ವಲ್ಪ ತೋರಿಸಿದಲ್ಲ ಮಂಗಳೂರು ಕ್ಯಾಂಟೀನ್. ಇದು ನಮ್ಮ ಇಲ್ಲಿ ಕೊಣಜೆ ಕ್ಯಾಂಟೀನ್. ಪ್ರಿವಿಯಸ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಮಂಗಳೂರು ಕ್ಯಾಂಟೀನ್. ಇದು ನಮ್ದು ಇಲ್ಲಿ ಕೊಣಜೆ ಕ್ಯಾಂಟೀನ್. ಹೊರಟಿದ್ದೀವಿ ಪುಣ್ಯಕ್ಕೆ. ನಾವು ರೀಲ್ಸಿಗೆ ಆಚೆ ಹೋಗಿದ್ದೇವೆ, ಹಾಗೆ ಅಲ್ಲಿಂದಲೇ ತಕೊಂಡು ಬರುವ ಅಂತ. ಇಲ್ಲ ಜಾಸ್ತಿ ನಾವು ಮಂಗಳೂರಿಂದ ತಗೊಂಡೋದು. ನಾವೀಗ ರೀಲ್ಸಿಗೆ ಆಚೆ ಹೋಗಿದೆ, ಆಚೆ ಸೈಡ್ ಅಲ್ಲಿ ಹೋಗಿದ್ದೇವೆ, ಹಾಗೆ ಅಲ್ಲಿಂದಲೇ ಪರ್ಚೇಸ್ ಮಾಡುವ ಹತ್ರ ಹೋಗೋ ದಾರಿ ಆಗ್ತದೆ. ಹಾಗೆ ಮತ್ತೆ ಪುಣ್ಯ ನಮ್ದು ಮಳೆ ಇಲ್ಲ ನೋಡಿ. ಆಗ ಒಂದು ಜೋರು ಮಳೆ ಸಿಕ್ಕಿದೆ. ನಾವು ಅಲ್ಲಿ ಇದ್ದೀವಿ ಹೋಟೆಲಲ್ಲಿ. ಅವರು ತಿನ್ಲಿಕ್ಕೆಲ್ಲ ತುಂಬಾ ಕೊಟ್ರು, ಅದು ತಿನ್ನಿ ಇದು ತಿನ್ನಿ ಅಂತ ಹೇಳಿ. ನಮ್ದು ಮೈಂಡ್ ಅಲ್ಲಿ ಒಮ್ಮೆ ರೀಲ್ಸ್ ಮುಗಿದ್ರೆ ಸಾಕು ನಮ್ದು ಅಂತೇಳಿ ಮೊದಲೇ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿದೆವು ಎಲ್ಲ. ಅವ್ರಿಗೆ ಕೂಡ ತುಂಬಾ ಖುಷಿ ಆಯ್ತು. ತುಂಬಾ ಜನ ಇದ್ರು, ರೀಲ್ಸ್ ಎಲ್ಲ ನೋಡಿಕೊಂಡಿದ್ರು, ತುಂಬಾ ಖುಷಿ ಪಟ್ರು ಅಲ್ಲಿ ಎಲ್ಲರೂ ಕೂಡ. ನಮ್ದು ಫೋಟೋ ಎಲ್ಲ ಸೆಲ್ಫಿ ಫೋಟೋ ತೆಗೆದ್ರು ಅಲ್ಲಿ ಇದ್ದವರೆಲ್ಲ. ನಮ್ಗೆ ಕೂಡ ತುಂಬಾ ಜಾಲಿ. ಮತ್ತೆ ಚಿನ್ನ ಸ್ವೀಟಿ ಅದ ಹೇಳಿದ್ರು, ಮಕ್ಕಳು ಕೂಡ ನಿಮ್ಮ ಜೊತೆ ಮಾಡ್ತಾರೆ, ಒಳ್ಳೇದಾಗ್ತದೆ. ಅಲ್ಲಿ ಇದ್ದವರೆಲ್ಲ ನಮ್ದು ಸೆಲ್ಫಿ ಫೋಟೋ ಎಷ್ಟು ಕ್ಲಿಕ್ ಮಾಡಿದ್ರು. ಹಾಗೆ ಒಂದು ಜಾಲಿ ಆಯ್ತು. ಫ್ರೆಂಡ್ಸ್ ನಾವು ಅಲ್ಲಿ ಸಿಗ್ತೇವೆ ಎಂತೆಲ್ಲ ಆಗ್ತದೆ ಉಂಟಲ್ಲ ಮಾಡಿ ತೋರಿಸ್ತೇವೆ. ಇನ್ನು ರೀಲ್ಸ್ ಎಲ್ಲ ಮಕ್ಕಳು ಎಲ್ಲ ಮಾಡ್ತಾರಂತೆ, ಮಕ್ಕಳಿದೆಲ್ಲ ರೀಲ್ಸ್ ಎಲ್ಲ ಉಂಟು. ಇನ್ನು ಏನೆಲ್ಲ ಸ್ಪೆಷಲ್ ಆಗಿ ಒಂದು ರೀಲ್ಸ್ ಬರ್ಲಿಕ್ಕಿದೆ ನಂದು ಮಚ್ಚಿನದು, ಅದು ಸಹ ನೋಡಿ ಸಪೋರ್ಟ್ ಮಾಡಿ. ಓಕೆ.
ಪದ್ಯ ಹೇಳು. ಬಾಡಿ ಹೋದ ಬಳ್ಳಿಯಿಂದ ಫ್ರೆಂಡ್ಸ್ ಈಗ ನಾವು ಫ್ರೆಂಡ್ಸ್ ಈಗ ನಮ್ಮ ಪಯಣ ಮಂಗಳೂರು ಕಡೆ. ಈಗ ಅಲ್ಲಿ ಆಯ್ತು, ಇನ್ನೀಗ ರಿಲಯನ್ಸ್ ಅಲ್ಲಿ ಶಾಪಿಂಗ್ ವಾಪಸ್. ಅಲ್ಲಿ ಸರಿ ಐಟಮ್ ಪರ್ಚೇಸ್ ಮಾಡ್ಲಿಕ್ಕೆ ಈಗ ಮ್ಯಾಂಗ್ಳೂರಿಗೆ ರಿಲಯನ್ಸ್ ಹೋಗ್ತದೆ. ಇಲ್ಲಿ ಎಷ್ಟು ತಕೊಂಡೆ ಗೊತ್ತುಂಟಾ, ಪೊಲೀಸ್ ಕ್ಯಾಂಟೀನ್ ಅಲ್ಲಿ. ಮತ್ತೆ ಅಲ್ಲಿ ರೈಸ್ ಐಟಮ್ ಎಲ್ಲ ಇಲ್ಲ, ಹಾಗೆ ಹಾಗೆ ಅದೆಲ್ಲ ಸ್ವಲ್ಪ ಬೇಕು. ಮತ್ತೆ ಇವರಿಗೆ ಇದು ಬೇಕಂತೆ ಆಯ್ತಾ, ಟೂತ್ ಪಿಕ್ ಮತ್ತೆ ಟಿಶ್ಯೂ ಪೇಪರ್ ಬೇಕು ತುಂಬಾ ನಮ್ಗೆ, ಅದೆಲ್ಲ ಇಲ್ಲಿ ಇಲ್ಲ. ಹಾಗೆ ಈಗ ನಾವು ಇಲ್ಲಿಗೆ ರಿಲಯನ್ಸ್ಗೆ ಇದ್ದೇವೆ. ಮಂಗಳೂರಿಗೆ ಸಾಗಿಸ್ತಿದ್ದೇವೆ. ಹೇಳಿ ಮುಂದೆ ಬನ್ನಿ, ಕಾಣ್ದಿಲ್ಲ ಕಾಣ್ತೇವೆ. ನಮ್ಮ ಪಯಣವನ್ನು ಈಗ ಮಂಗಳೂರಿಗೆ ಸಾಗಿಸುತ್ತಿದ್ದೇವೆ. ಮತ್ತೆ ಅಲ್ಲಿಂದ ಹೆಲೋಜಿನ್ ಲೈಟ್ ನೋಡಿ ಹೇಗೆ ಉಂಟು, ಚಂದ ಉಂಟು. ಇದು ನನ್ನ ಫುಲ್ ಡಿಜೆ ಲೈಟ್. ಡಿಜೆ ನಮ್ದು ಈಗ ರಾತ್ರಿ ಆಯ್ತಲ್ಲ, ಕತ್ತಲಾಗ್ತವಲ್ಲ, ಫುಲ್ ಡಿಜೆ. ನಾವು ಡಿಜೆ ಅಲ್ಲಿ ಇದು ಮಾಡುದು ಎಲ್ಲ ಫುಲ್ ಜಿಗ್ಗ ಮಾರೆ, ನಾವು ಫುಲ್ ಜಿಗ್ಗ ಡಿಜೆ. ಇನ್ನಂತ ಮತ್ತೆ ಇದು ಪಾರ್ಟಿ ಉಂಟು ನೋಡಿ 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 ಡಿಜೆ ನಮ್ದು. ಮತ್ತೆ ಇನ್ನು ಪಾರ್ಟಿ ಉಂಟು, ಡ್ಯಾನ್ಸ್. ಕಮ್ಮಿದ ಡಿಜೆ, ಮೀಶೋ ಡಿಜೆ. ಚಿನ್ನದ ಡ್ಯಾನ್ಸ್ ಉಂಟು ಟ್ರಕ್ ಅಲ್ಲಿ ಆಯ್ತಾ. ಯಾವ ಟ್ರಕ್ ಎಲ್ಲಿ ಟ್ರಕ್ ಅಂತ ಕೇಳ್ಬಿಡಿ. ಯಾವ ಟ್ರಕ್ ಎಲ್ಲಿ ಟ್ರಕ್ ಅಂತ ಕೇಳ್ಬಾರ್ದು. ಯಾಕೆ ಅದು ಒಟ್ಟು ಡ್ಯಾನ್ಸ್ ಉಂಟಲ್ಲ, ಗೊತ್ತಾದ್ರೆ ಮತ್ತೆ ಅವಳನ್ನ ಅಪಹರಿಸುವರು. ಹೌದು, ಮತ್ತೆ ಅವಳನ್ನ ಅಪಹರಿಸಬಹುದು. ಅದಕ್ಕೋಸ್ಕರ ಅದು ನಿಮಗೆ ಕಾಣ್ತಾರೆ ನೋಡಿ, ಯೂಟ್ಯೂಬ್ ಅಲ್ಲಿ ಬರ್ಬೋದು. ಮೀಶೋ ಅಲ್ಲ, ಮೀಶೋ ಡಿಜೆ ಅಲ್ಲ, ಅದು ಅಪಹರಿಸ್ಲಿಕ್ಕಿಲ್ಲ. ಈಗ ನಮ್ಮ ಡಿಜೆ ಎಲ್ಲ ಹೋಯ್ತು, ಡಿಜೆ ಹೋಗಿ ನಾವು ನಾರ್ಮಲ್ ಆಗಿ ಬಂದಿದ್ದೀವಿ. ಮತ್ತೆ ಡಿಜೆ ಎಲ್ಲ ಕಾಸ್ಟ್ಲಿ ಆಗ್ತದೆ, ಡಿಜೆಗೆಲ್ಲ ತುಂಬಾ ಕಾಸ್ಟ್ಲಿ ಆಗ್ತದೆ. ಡಿಜೆ ಆಯ್ತು, ಈಗ ನಾರ್ಮಲ್ ಆಗಿ ಬಂದಿದ್ದೀವಿ. ಮತ್ತೆ ಡಿಜೆಗೆ ಇವರು ದುಡ್ಡು ಕೊಡೋದಿಲ್ಲ ಫ್ರೆಂಡ್ಸ್ ನಂಗೆ. ಹೌದಾ, ಡಿಜೆ ಕೆಲಸ ಮಾಡ್ಬೇಕು, ಅದಕ್ಕೋಸ್ಕರ ಬೇಡ. ಅದು ಡಿಜೆ ಹಾಕ್ಬಿಟ್ಟು ಡಿಜೆ ಮಾರ ಗಡಿ ಆಫ್ ಆಗ್ತದೆ. ಅದನ್ನು ಆಫ್ ಆಗ್ಬಿಟ್ಟು ಡಿಜೆ ಮೀಶೋ ಡಿಜೆ ಅದು ಲಾಟ್ಬಿಟ್ಟು ಡಿಜೆ ಹಿಡ್ಕೊಂಡು ಬಂದ್ರೆ ಆಗ್ತದೆ ನಮ್ದು. ಮೀಶೋ ಈಗ ಬಂತೆ ಅಮೆಝಾನ್ ಡಿಜೆ ಮುಖಕ್ಕೆ ಹೊಡಿತದೆ. ಹೌದು, ನೋಡಿ ನೋಡಿ ಮುಖಕ್ಕೆ ಹೊಡಿತದೆ ಇದು. ಇಲ್ಲಿ ಅದು ಬಂತು ನನ್ನ ಡಿಜೆ ಸಮಯ ಚೀಂಟಪ್ಪ ಹಾಕೊಂಡು. ಮತ್ತೆಂತ ಬೇರೆ ಡ್ಯಾನ್ಸ್ ಬೇರೆ ಡ್ಯಾನ್ಸ್ ಇದು ಎಂತ ಸಾಂಗ್ ಎಂತ ಅಂತ ನನಗೆ ಸಾಂಗ್ ಎಲ್ಲ ಹೇಳ್ಬಾರ್ದು. ಮಧುರಪುರವ ದಾಟಿ ನನ್ನ ಹುಡುಗಿ ಎತ್ತಕ್ಕೆ ಬಂದಿ. ದ್ವಾಪರದ ಹೇಳು ಅದು. ದ್ವಾಪರ ನನ್ನ ಅಷ್ಟು ಸಣ್ಣದು ವಾಯ್ಸ್ ಅಷ್ಟು ಸಣ್ಣ ಉಂಟು, ನೀವು ಅದಕ್ಕೆ ಹೇಳ್ತಾರೆ. ಮತ್ತೆ ಎಂತ ವಾಯ್ಸ್ ಹೇಳೋದು, ಕಾಗೆ ಸಾಂಗ್. ಕಾಗೆ ಸಾಂಗ್ ಹೇಳಿ 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 ಹೇಳಿ. ಈ ಒಂದು ಕಾಗೆ ಮತ್ತು ಒಂದು ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಹೇಳಿ. ನಾವು ಸರಿಗಮ ಪಾಡೋಣ. ನೀವು ಈಗ ಒಂದು ಹೇಳಿ. ಆಯ್ತಾಯ್ತು, ನಾವು ಸರಿಗಮ ಪಾಡೋಣ. ಹಾ ಬೇಗ ಹೇಳಿ. ಸರಿಗಮ ಪದ ನಿ ಸ. ಸರಿಗಮ ಪ. ಮಮ್ಮಿ ಸಾ ಸಾವ ಸಾಗರಂಗಳೇ ಸಂಗೀತವ ಹಾಡಿ. ಅದು ಶಿಲೆಗಳು, ಅದೇನು ಅದು ಶಿಲೆಗಳಲ್ಲ. ನಾನು ಸಾ ಹೇಳಿದ್ದೆ. ಸಾಸಾ ಸಿಸಿ ಡ್ಯಾಡಿ ಮಮ್ಮಿಗೆ ಫಸ್ಟ್ ಅವರ ಮತ್ತೆ ನಾನು. ಸಾಗರಂಗಳೇ ಮಂಗಳ ಕನ್ನಡ ಸಾಂಗ್. ಸಾಮಗೀದಮಿ ದೇವರ ಸಾಂಗ್ ಅಲ್ಲ ಅದು, ಪದ್ಯ ಅದು. ಪಿಕ್ಚರ್ ಇಂದು ಮೋಹನ್ಲಾಲ್ ಪಿಕ್ಚರ್ ಲಾಸ್ಟ್ ಲೆಟರ್ ಪದ ಯಾವ್ದು? ಯಾವ್ದು ಲಾಸ್ಟ್ ಲೆಟರ್? ಸಾಗರಂಗಳೇ ಲಾಳ ಲಾಳ ಹೇಳಿ. ನಾನಲ್ಲ ಮಮ್ಮಿ. ಲಾವ ಲಾಳ ಲಾಲ ಲಾಲಿ ಸುಕುಮಾರ, ಲಾಲಿ ಮುತ್ತು ಬಂಗಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುತ್ತು ಬಂಗಾರ. ನಂಗೆ ರಕ್ಕಮ್ಮ ರಕ್ಕಮ್ಮ ಸಾಕು ಟಿಂಟೆಂಟ್ ಇಲ್ಲ ಪದ್ಯ ಇದ್ದೆ ಕರಿಮಣಿ ಮಾಲೀಕರ. ಅಲ್ಲ ಅದಲ್ಲ ಅದಲ್ಲ, ಅದ್ರ ಪದ್ಯ ಬೇರೆ. ಬೇಗ ಟಿಕ್ ಟಿಕ್ 4 ಆಗಿಲ್ಲ. ಕನಸಲಿ ಗೊತ್ತಿಲ್ಲ. ಆಯ್ತಾ ಹೋಗಿದೆ ಜೀವಕ್ಕೆ ನೀವೇ ಹೇಳ್ತಾರೆ. ಯಾರು ಕಾಪಿ ಮಾಡಿದ್ರು. ಹೇಳಿ ಹೇಳಿ. ಅಯ್ಯೋ ಯೋ ಮಮ್ಮಿ ಯಾರಿವಳು ಯಾರಿವಳು ಸೂಜಿ ಮಳಿ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಗಮ್ಮಂದು ಅರಳಿದಳು.
ಲಾಲ ಟ್ಯಾಂಟು ಏನಿಲ್ಲ ಲಾ ಬೇಗ ಲಾ ಲಾ ನಿಂಗೆಲ್ಲ ಗೊತ್ತಿದೆ ಮಾತಾಡ್ಬೇಕು ಲೇಲೆ ಪಾಡಿ ಲೇಲೆ ಪಾಡಿ ಲೇಲೆ ಪಾಡಿಗ ಲೇಲೆ ಕಾಮದಿನ ಲೇಲೆ ಲೇಲಾ ಕಾಡಿನಲ್ಲಿ ಬಂದು ನಮ್ಮ ರಾಜ ನೋಡುವ ಲೇಲೆ ಕಾಮದಿನ ಲೇಲೆ ಲೇಲಾ ಲಾ ಯಾರು ಲೇಲೆ ಗಾ ಯಾರು ನಾನೇ ಹೇಳು ಗಣಪತಿಯಪ್ಪ ಮೋರಿಯ ನೀವ್ ಹೇಳಿದ್ರೆ ನೀವಿಲ್ಲ ಯಾರು ಡಿವೋಷನಲ್ ಸಾಂಗ್ ಅದಿಲ್ಲ ಓನ್ಲಿ ಫಿಲ್ಮ್ ಸಾಂಗ್ಸ್ ಕನ್ನಡ ಓನ್ಲಿ ಕನ್ನಡ ಇಲ್ಲಿ ಹೇಳಿ ತೊಂದ್ರೆ ಇಲ್ಲ ಗಗನವಾನು ಅದಲ್ಲವೇ ಗಗನವೇ ನಾನು ಹೇಳಿಕೊಡ್ಬೇಕು ಹೂವಿಯಲಿ ಯಾರು ಯಾರಿವಳು ಯಾರಿವಳು ಯಾರಿವನು ಯಾರದು ಈ ಮನ್ಮಥನು ವೀರರಲ್ಲಿ ವೀರ ಶೂರ ಬಂದ ನಮ್ಮ ಧೀರ ಸಾಕು ಫ್ರೆಂಡ್ಸ್ ಆಯ್ತು ನಾವು ರೀಚ್ ಆದೆವು ನಮ್ಮ ಡಿಜೆ ಪೊಟ್ಟು ಡಿಜೆ ಹೋಯ್ತು ಇನ್ನು ನಾವು ರೀಚ್ ಆಗ್ಲಿಕ್ಕೆ ಆಯ್ತು ಓಕೆ ಬಾಯ್ ಬಾಯ್ ಅಕ್ಕ ಇಲ್ಲಿ ನೋಡಂತೆ ಅಕ್ಕ ಇಲ್ಲಿ ನೋಡಿ ನಾವೀಗ ರಿಲಯನ್ಸ್ ಅಲ್ಲಿ ಇದ್ದೇವೆ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಅಲ್ಲಿ ಮೇಲೆ ಹಾಕಿ ಆ ಕ್ಯಾಮರಾ ಮೇಲೆ ನಾನೊಂದೊಂದು ವಿಡಿಯೋ ಚಂದ ಬರ್ಲಿಕ್ಕೆ ಪ್ಲಾನ್ ಮಾಡುದು ಇವರೆಲ್ಲರೂ ಫ್ಲಾಪ್ ಮಾಡುದು ನಾನು ನಿದ್ರೆ ಬರ್ತುಂಟು ಫ್ರೆಂಡ್ಸ್ ಅದು ಬೆಳಗ್ಗೆ ಬೇಗ ಎದ್ದದ್ದು ಹಾಗೆ ನನಗೆ ನಿದ್ದೆ ಬರ್ತುಂಟು ಸಾರಿ ಸ್ಮಾರ್ಟ್ ನಿದ್ರೆ ಸೊ ನಂಗೆ ಈಗ ನಿದ್ರೆ ಬರ್ತುಂಟು ಎಂತ ಮಾಡುದು ಇಲ್ಲಿ ಮಲಗ್ಲಿಕ್ಕೆ ಸಹ ಅಲ್ಲ ಅದು ಬೇಡ ಅದು ತೆರಿತೀರಿ ನಂಗೆ ಅದು ತೆರಿತೀರಿ ಅಲ್ಲ ಅದು ಚಂದ ಇರ್ತದೆ ಅದು ಆ್ಯಪಲಲ್ಲಿ ಒಂದೊಂದು ವಿಧ ಉಂಟು ಒಂದು ನೆಲ್ಲಿಕಾಯಿ ನೋಡಿ ನಾನು ನೆಲ್ಲಿಕಾಯಿ ಇದ್ದೇನೆ ಇದು ಇದು ಕ್ಯಾಂಡಲ್ ಅದು ಬೇಡ ನೀವು ಅಲ್ಲಿಂದ ಸ್ವೀಟ್ ಜಂಕ್ಷನ್ ನಾಳೆ ತನ್ನಿ ನಾನೀಗ ಅದು ತೆರಿತೀರಿ ನಾ ಇದು ತಗೊಳ್ಳಿದ್ದು ಆ್ಯಪಲ್ 299 ರೂಪಾಯಿ ಗ್ರೀನ್ ಆ್ಯಪಲ್ ಈಗ ನೋಡಿ ಇದಕ್ಕೆ ಸೇಲ್ ಮಾಡ್ತಾರೆ 1-2 ರೂಪಾಯಿ ಅದಕ್ಕಿಂತ ಮನೆಯಲ್ಲೇ ನೆಡಿ ಸೂಪರ್ ಎದ್ದೇಳಿ ನೀನು ಜ್ಯೂಸ್ ಕುಡಿದು ಬರ್ತದೆ ಇದು ನೋಡಿ ಹಿಂಗ್ LG ಅವರದ್ದು ನಾವು ಈಗ ಪುಡಿ ಹಿಂಗು ತೆಗೆಯೋದು ಕಮ್ಮಿ ಮಾಡಿದ್ದೇವೆ ಗಟ್ಟಿ ಹಿಂಗು ಇದು ಬೆಸ್ಟ್ ಅದಕ್ಕಿಂತ ಇದು ಒಳ್ಳೇದು ಪೌಡರ್ ಯೂಸ್ ಮಾಡಬಾರ್ದಂತೆ ಯಾಕಂದ್ರೆ ಅದು ತುಂಬ ಕೆಮಿಕಲ್ ಅದಕ್ಕೋಸ್ಕರ ಟೇಸ್ಟ್ ಇದೆ ಟೇಸ್ಟ್ ಮತ್ತೆ ಪುಸ್ತಕ ತಗೊಂಡೇವೆ ನೋಡಿ ಮಮ್ಮಿ ನಾನೊಂದು ಫೇಸ್ ವಾಶ್ ತಗೊಳ್ತೇನೆ ನನ್ನ ಮುಖಕ್ಕೆ ಟೊಮೆಟೊ ಇರಲಿ ಇಲ್ಲ ಅದು ಹೋಗ್ತದೆ ಅದು ಏಜ್ ವೈಸ್ ನೋಡ್ಬೇಕು ಏಜ್ ವೈಸ್ ಏನಿಲ್ಲ ರಿಲಯನ್ಸ್ ಅಲ್ಲಿ ಎಲ್ಲ ಆಯ್ತು ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಶಾಪಿಂಗ್ ಎಲ್ಲ ಆಯ್ತು ಆಮೇಲೆ ಐಸ್ ಕ್ರೀಮ್ ತೆಗ್ತೀವಿ ನೋಡಿ ಇದು ಐಡಿಯಲ್ ಅನಾನಸ್ ಫ್ಲೇವರ್ ಒಳ್ಳೇದುಂಟು ಇದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಉಂಟು ಆಮೇಲೆ ಇದೆಲ್ಲ ತಗೊಂಡೆವು ಈಗ ಮಕ್ಕಳಿಗೆ ಒಂದೊಂದು ಕೊಡು ಈಗ ಇದು ಚೋಕೋಬಾರ್ ತಗೊಳ್ಳಿ ಮಕ್ಕಳೇ ತಗೊಳ್ಳಿ ಐಸ್ ಕ್ರೀಮ್ ಎಲ್ಲ ಬೇಕಾದ್ರೆ ಇಲ್ಲೇ ಉಂಟು ನೋಡಿ 2 ಮಕ್ಕಳಿಗೆ 2 ಚೋಕೋಬಾರ್ ಅಂತೆ ನಿನಗೆ ಎಂತ ಇವರಿಗೆ ನಂಗೆ ಚೋಕೋಬಾರ ಮತ್ತೆ ನೀ ಹೇಳಿದಿ ನಿಮಗೆ ಇದು ಸಾಕಲ್ಲ ಅಂತ ಹೇಳಿದಿ ಇದು ನಿಮಗೆ ಆಮೇಲೆ ನನಗಿದು
ಈಗ ಆಯ್ತು ತುಂಬಾ ಉಂಟು ಅದಕ್ಕೆ ನಾನು ಇದು ತಗೊಂಡಿದ್ದೆ. ಆಯ್ತು ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಉಂಟು. ಓಕೆ ಫ್ರೆಂಡ್ಸ್, ನಾವು ಎಕ್ಸ್ಚೇಂಜ್ ಮಾಡುವ ಇಬ್ರು ಆಚೀಚೆ ಎಕ್ಸ್ಚೇಂಜ್ ಆಫರ್ ಇಲ್ಲ, ಸ್ವಲ್ಪ ಎಕ್ಸ್ಚೇಂಜ್ ಮಾಡುವ ಆಚೀಚೆ ನಮ್ಮ ಹತ್ರ ಎಕ್ಸ್ಚೇಂಜ್ ಆಫರ್ ಇಲ್ಲ. ಇಲ್ಲ ಇನ್ನು ನಾವು ಇದನ್ನು ತಿಂತೇವೆ, ಐಸ್ ಕ್ರೀಮ್ ಎಲ್ಲ ತಿಂತೇವೆ. ಹಾ ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೇವೆ ಐಸ್ ಕ್ರೀಮ್ ನೊಂದಿಗೆ. ಇಲ್ಲಿ ಸಾಕಾಯ್ತು ಎಲ್ಲ ಸುತ್ತಾಡಿ ಎಲ್ಲ. ಸೊ ಈಗ ವಿಡಿಯೋನ ಇಲ್ಲಿಗೆ ನಾವು ಎಂಡ್ ಮಾಡ್ತಿದ್ದೇವೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್.